ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರಲ್ಲಿ ಭಾರಿ ಧಮಾಕ ಸೇಲ್. ಎಐಟಿ ಡಿಸೈನ್ಗಳ ಸಾರಿಗಳು, ರೆಡಿಮೇಡ್ ಬಟ್ಟೆಗಳು, ಸಿಂಥೆಟಿಕ್ಸ್ ಫ್ಯಾನ್ಸಿ ಸೀರೆಗಳು, ಶೂಟಿಂಗ್ ಶರ್ಟಿಂಗ್ ಗಾರ್ಮೆಂಟ್ಸ್ ಮತ್ತು ರೆಡಿಮೇಡ್ ಬಟ್ಟೆಗಳಾದ ಬಟ್ಟೆ ಖರೀದಿಗಾಗಿ ಎಲ್ಲಾ ಕಡೆಯಿಂದ ಜನಸಾಗರ ಹರಿದು ಬರುತ್ತಿದೆ. ರಾಮ ಮಂದಿರ ಸೇವಾ ಸಮಿತಿ ಗೋಕಾಕ್ ವತಿಯಿಂದ ಇವತ್ತು ತಾವು ಒಂದು ಅತ್ಯಾಚಾರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಂತೇಳಿ ಮನವಿ ಕೊಟ್ಟಿದ್ದೀರಿ. ಖಂಡಿತ ಇದು ಈಗಾಗಲೇ ತಮಗೆಲ್ಲ ಗೊತ್ತಿರಬೇಕು. 2 ದಿನದ ಹಿಂದೆಯೇ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಕಾರ್ಯಾಚರಣೆ ಮಾಡಬೇಕು ಅಥವಾ ಏನು ಎಂಕ್ವೈರಿ ನಡೆಸಬೇಕು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಅದರ ಪ್ರಕಾರ ಕಾನೂನು ರೀತಿಯಲ್ಲಿ ಎಷ್ಟು ಕಠಿಣವಾದಂಥ ಇದಿದೆ ಆ ರೀತಿ ಅವು ಸೆಕ್ಷನ್ ಮೂಲಕ ಎಲ್ಲ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗಕ್ಕೆ ಬಂಧನದಲ್ಲಿ ಇಟ್ಟಿದ್ದಾರೆ. ಖಂಡಿತ ಅದು ಏನಿದೆ ತಾವೇನು ಹೇಳ್ತಿದ್ದೀರಿ ಅದರ ಪ್ರಕಾರ ಮುಂದೆ ನಮ್ಮ ಕಡೆಯಿಂದ ಏನಿದೆ ಅಂತಂದರೆ ತಾವು ಮನವಿ ಕೊಟ್ಟಿದ್ರಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಇದನ್ನು ತಿಳಿಸಿ ಏನು ಸಾಧ್ಯ ಆಗುತ್ತೆ ಅದು ಆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಶಿಕ್ಷೆ ಕೊಡಲಿಕ್ಕೆ ಆಗುತ್ತಲ್ಲ ಆ ರೀತಿ ಕೊಡಲಿಕ್ಕೆ ನಾವು ಇದನ್ನು ಒಂದು ಮನವಿಯನ್ನು ಕಳಿಸ್ತಂತ ಹೇಳ್ತಾ ತಾವೇನು ಈಗ ಭಾಳ ಶಾಂತ ರೀತಿಯಿಂದ ತಾವು ಮನವಿ ಕೊಟ್ಟಿದ್ದಕ್ಕೆ ತಾವೆಲ್ಲರಿಗೂ ಧನ್ಯವಾದ. ನನ್ನ ಮಾತನ್ನು ನಮಸ್ಕಾರ. ಗೋಕಾಕದಾಗ ಇತ್ತೀಚೆಗೆ ಒಂದು ಪ್ರಗತಿ ಕೋಚಿಂಗ್ ಸೆಂಟರ್ದಾಗ ಬಾಲಕಿ ಮ್ಯಾಗ ಅತ್ಯಾಚಾರ ಪ್ರಕರಣ ಹೆಂಗಪ್ಪ ಅಂದ್ರೆ ಗೋಕಾಕದಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮ ನಮ್ಮ ಹಿಂದುತ್ವ ನಮ್ಮ ಸ್ಲೋಗನ್ ಗುರು ಪರಂಪರೆ ಒಳಗೆ ಒಬ್ಬ ಗುರುವಾಗಿ ಅತ್ಯಾಚಾರ ಮಾಡ್ತಾನಪ್ಪ ಅಂದ್ರೆ ಎಷ್ಟು ಮನಸ್ಥಿತಿ ಕಾಮುಕೈತೆ ವಿಚಾರ ಮಾಡ್ಬೇಕಾಗಿತ್ತು ಗೋಕಾಕದಾಗ. ಯಾಕಪ್ಪ ಅಂತಂದ್ರೆ ಸಣ್ಣ ಹುಡುಗಿರಿ 5 ವರ್ಷ 5ನೇ ಅವ್ನ ಕಡೆ ಕೋಚಿಂಗ್ ಬಂದ ಅಂದ್ರೆ ಅವ್ನ ಮ್ಯಾಗ ಅತ್ಯಾಚಾರಕ್ಕೆ ಹುಡುಗಿ ಮಾಡ್ತಾರೆ ಎಷ್ಟು ಹೊಲಸು ಮನುಷ್ಯ ಇರ್ಬೇಕಪ್ಪ ಅಂತ ವಿಚಾರ ಮಾಡ್ಕೊಡ್ರಿ. ಅಂಥವ್ರು ಗೋಕಾಕದಲ್ಲಿ ಇಡೀ ದೇಶದಾಗ ಗೋಕಾಕದ ಒಂದು ಇತಿಹಾಸ ನಿರ್ಮಾಣ ಮಾಡ್ಬೇಕು. ಯಾಕಪ್ಪ ಅವ್ನು ಗಲ್ಲಿಗೇರಿಸ್ರಿ ಬರೀ ನಾವು ಸ್ಲೋಗನ್ದಾಗ ಆಗ್ಬಾರ್ದ ಅವನ ನಡು ರಸ್ತೆದಾಗ ಗಲ್ಲಿಗೇರಿಸ್ಬೇಕಂದ್ರೆ ಇಡೀ ದೇಶಕ್ಕೆ ನಾವು ಮಾದರಿ ಹಾಕುವು. ಗೋಕಾಕದಾಗ ಮಾಡ್ರಪ್ಪ ಇಡೀ ಜಗತ್ತಿಗೇನ ಹಾಕುವು. ಅದರ ಸಂಬಂಧ ದಯಮಾಡಿ ನಮ್ಮ ವಿನಂತಿ ಪೊಲಿಟಿಷಿಯನ್ಗೆ ಏನಪ್ಪ ಅಂದ್ರೆ 1 ವರ್ಷ 2 ವರ್ಷ ಶಿಕ್ಷೆ ಕೊಟ್ಟು ಬಿಡುಗಡೆ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ಗೆ ಕಾನೂನು ರೀತಿ ಅತಿ ಕಾನೂನು ರೀತಿ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಬರೆದು ಕೊಟ್ಟರೆ ನಮ್ಗೆ ಅಂಥ ಕಾನೂನು ಇಡೀ ಜಗತ್ತಿಗೆ ಮಾದರಿ ಆಗ್ಬೇಕು. ಅದಕ್ಕೆ ದಯಮಾಡಿ ಏನೈತ್ರಿ ಅಂಥವ್ರಿಗೆ ಕಾನೂನು ಶಿಕ್ಷೆ ಆಗ್ಬೇಕಂತ ವಿನಂತಿ ಮಾಡ್ತೀವಿ. ಮತ್ತು ಇನ್ನೊಂದು ಯಾರು ಕೋಚಿಂಗ್ ಸೆಂಟರ್ ಐತಲ್ಲ ದಯಮಾಡಿ ವಾರ್ಡನ್ ಲೇಡೀಸ್ ಹೆಣ್ಮಕ್ಳು ನೀಡ್ರಿ. ಯಾಕಂದ್ರೆ ಹೆಣ್ಮಕ್ಳು ಇದ್ರಪ್ಪ ಅಂದ್ರೆ ಹುಡುಗಿ ಹೇಳ್ತೈತಿ ಗೊತ್ತಾಕೈತಿ. ನೀವು ಕಾಮಕ್ಕೆ ಒಬ್ಬೇ ಇದ್ದಪ್ಪ ಅಂತಂದ್ರೆ ಏನೂ ಗೊತ್ತಾಗಂಗಿಲ್ಲ. ಅದಕ್ಕೆ ನಾ ಪೊಲೀಸ್ ಇಲಾಖೆ ತಹಸೀಲ್ದಾರ್ ಮುಖಾಂತರ ಮನವಿ ಏನು ಮಾಡ್ತೀವಿ, ಯಾವ ಬೇಕಾದ ಗೋಕಾಕದ ಕೋಚಿಂಗ್ ಸೆಂಟರ್ ಅಂದ್ರೆ ಬಯದ ವಾತಾವರಣ ನಿರ್ಮಾಣ ಆಗೈತೆ. ಮನೆಯಾಗ ಹೆಣ್ಮಕ್ಳು ಕೋಚಿಂಗ್ ಕಲಿಸೋರೆ. ಯಾಕಂದ್ರೆ ನೋಡಿದೆ ಸೈನಿಕ ಮುರಾರ್ಜಿ ಇಂಥ ಕೋಚಿಂಗ್ಗೆ 5ನೇ ಹುಡುಗರನ್ನ ಇರ್ತಾರೆ. ಅದಕ್ಕೆ ನಾವು ವಿನಂತಿ ಏನು ಮಾಡ್ಕೊತೀನಿ ಅಂತಲ್ಲಿ ವಾರ್ಡನ್ ನೀಡ್ರಿ, ಯಾರಿಗಾರು ಪರ್ಮಿಷನ್ ಕೊಟ್ಟಿಲ್ಲ ಹೆಣ್ಮಕ್ಳು ನೀಡ್ರಿ, ಲೀಡ್ಸ್ ಇಡ್ರಿ. ಅಂದಾಗ ಮಾತ್ರ ಇಂಥವು ತಡೆಯೋಕೆ ಸಾಧ್ಯ ಆಕೈತೆ ಅಂತೇಳಿ 1-2 ಮಾತು ಮುಗಿಸುತ್ತೀನಿ. ಅನಿಲ್ ಸಂಕಾಜಿರಣ್ಣ ಸರ್.